ನಮಸ್ತೆ. ಓ ಹೌದಾ ಅಂತ ಕಾರ್ನ ಪಕ್ಕಕ್ಕೆ ನಿಲ್ಲಿಸಿ ಮನು ಇಳಿದ್ಲು. ಜೊತೆಗಿದ್ದ ಇಬ್ಬರು ಮಕ್ಕಳು ನೋಡಿ ಕಮಾಂಡ್ ವೀಲ್ಸ್ ಅಂತ ಇಬ್ಬರು ಕೈಗಳನ್ನ ಹಿಡಿದು ಅವಳ ಹಿಂದೆ ನಡೆಯಲಾರಂಭಿಸಿದ್ಲು. ಆ ದೇವಾಲಯ ಮತ್ತು ಅದರ ಸುತ್ತಮುತ್ತಲ ವಾತಾವರಣವನ್ನು ಆ ಇಬ್ಬರು ಬಹಳ ಕುತೂಹಲದಿಂದ ಗಮನಿಸ್ತಿದ್ರು. ಯಾಕಂದರೆ ಅವರು ಈ ಮೊದಲು ಅಂತಹ ಸ್ಥಳಗಳನ್ನ ನೋಡಿರಲಿಲ್ಲ. ಮನು ಅಲ್ಲಿ ಮಾರ್ತಿದ್ದ ಪೂಜಾ ಸಾಮಾನುಗಳನ್ನ ತಗೊಂಡು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ಲು. ಒಮ್ಮೆ ಹಿಂದೆ ತಿರುಗಿ ನೋಡಿದ್ಲು. ಯಶ್ ಆ ಇಬ್ಬರ ಕೈಗಳನ್ನ ಹಿಡಿದು ನಿಧಾನವಾಗಿ ಬರ್ತಿದ್ದ. ಅವಳು ನಿಂತಿದ್ದ ಜಾಗಕ್ಕೆ ಬಂದು, ನೀನು ಪೂಜೆ ಮಾಡಿಸು, ನಾವು ಇಡೀ ಗುಡಿ ಸುತ್ತ ಆಡ್ಕೊಂಡು ಎಲ್ಲ ನೋಡ್ಕೊಂಡು ಬರ್ತೀವಿ ಅಂದ. ಅದ್ಯಾಕೆ, ಎಲ್ಲ ನೋಡೋಕೆ ಅಂತ ಹೊರಡೋ ಮುನ್ನ ದೇವಿ ದರ್ಶನ ಮಾಡಿ ಹೋಗಬಾರ್ದಾ ಅಂತ ಕೇಳಿದ್ಲು. 2 ನಿಮಿಷ ತಾನೇ, ಬೇಗ ಆಗುತ್ತೆ ಅಂದ್ಲು. ಯಶ್ ಇಬ್ಬರು ಮಕ್ಕಳನ್ನ ನೋಡ್ದ. ಇಬ್ಬರು ಓಕೆ ಅಂತ ತಲೆ ಅಲ್ಲಾಡಿಸಿದ್ರು. ನಾನು ಡೆವಿಲ್ಸ್ ಒಪ್ಪಿದ ಮೇಲೆ ನಿನ್ನ ಇಚ್ಛೆಯನ್ನು ಒಪ್ಪಲೇಬೇಕು ಅಂದ. ಅವನ ಮಾತಿಗೆ ನಗ್ತಾ, ದೇವ್ರೇ, ನಿನಗೆ ಇವ್ರ ಬಗ್ಗೆ ಗೊತ್ತಿಲ್ಲ, ಇವರು ಆಡಿಸಿದಾಗ ಆಡಿದ್ರೆ ನೀನು ತುಂಬ ಬೇಸರ ಪಡ್ತೀಯಾ, ಆಮೇಲೆ ಯಾಕೆ ಮೊದಲು ಹೇಳಿಲ್ಲ ಅಂತ ನನ್ನನ್ನು ಕೇಳಬೇಡ ಅಂದ್ಲು. ಎಲ್ಲರೂ ಒಟ್ಟಾಗಿ ದೇವಸ್ಥಾನದ ಒಳಗೆ ಹೋದರು. ಮನು ವೇಗವಾಗಿ ಹೆಜ್ಜೆ ಹಾಕಿ ಗರ್ಭಗುಡಿ ಕಡೆ ನೋಡಿದ್ಲು. ಇಬ್ಬರು ಮಕ್ಕಳು ಮತ್ತು ಯಶ್ ನಿಧಾನವಾಗಿ ಸುತ್ತಮುತ್ತ ನೋಡ್ತಾ ಸಾಗಿದ್ರು. ಅಷ್ಟರಲ್ಲಿ ಯಾರೋ ತನ್ನ ಕರೆದ ಹಾಗನ್ಸಿ ಯಶ್ ಹಿಂತಿರುಗಿ ನೋಡ್ದ. ಆಗ ಅವನ ಮುಂದೆ ಸಣ್ಣದಾಗಿ ಎತ್ತರವಾಗಿ ಆಕರ್ಷಕವಾಗಿ ಕಾಣ್ತಿದ್ದು ಒಬ್ಬ ಹುಡುಗಿ ನಿಂತಿದ್ಲು. ಸರ್, ನೀವು ನಿಮ್ಮ ವ್ಯಾಲೆಟ್ಗಳಿಗೆ ಹಾಕೊಂಡಿದ್ದೀರಿ ಈಗೋ ಅಂತ ತನ್ನ ಕೈಯಲ್ಲಿದ್ದ ವ್ಯಾಲೆಟನ್ನು ಅವನಿಗೆ ಕೊಡುತ್ತಾ, ನೀವು ನಡೆದು ಹೋಗುವಾಗ ಪಾಕೆಟ್ನಿಂದ ಕೆಳಗೆ ಬಿತ್ತು ಅಂದ್ಲು. ಯಶ್ ಅವಳನ್ನ ಕಣ್ಣು ಮಿಟುಕಿಸ್ದೆ ನೋಡ್ತಿದ್ದ. ಅವಳು ನೋಡಲು ತುಂಬ ಆಕರ್ಷಕವಾಗಿದ್ಲು. ಬಿಳಿಯಲ್ಲ, ಗೋಲ್ಡನ್ ಬಣ್ಣ, ಒಳ್ಳೆ ಎತ್ತರಕ್ಕೆ ತಕ್ಕ ದಪ್ಪ, ಎಲ್ಲವೂ ಸರಿಯಾಗಿ ಜೋಡಿಸಿದ ಹಾಗೆ, ಅಚ್ಚುಕಟ್ಟಾದ ಮುಖ, ಕಣ್ಣು, ಮೂಗು ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕು ಅನಿಸೋ ಹಾಗಿದ್ಲು. ಹೆಲೋ ಸರ್, ನಿಮ್ಮ ವ್ಯಾಲೆಟ್ ಅಂತ ಅವಳು ಮತ್ತೆ ಕರೆದ್ಲು. ಅವನ ನೋಟದಿಂದ ಅವಳಿಗೆ ಸ್ವಲ್ಪ ಇರುಸು ಮುರುಸಾಯಿತು. ಓ ಥ್ಯಾಂಕ್ ಯು ಅಂತ ವ್ಯಾಲೆಟ್ ತೆಗೆದುಕೊಂಡ. ಆದರೆ ಅವನ ಕಣ್ಣುಗಳು ಮಾತ್ರ ಹಾಗೆಯೇ ಅವಳನ್ನೇ ನೋಡ್ತಾ ಇದ್ವು. ಅವನ ನೋಟ ಅವಳಿಗೆ ಇಷ್ಟ ಆಗಲಿಲ್ಲ. ಅವಳು ಕೋಪದಿಂದ ಅವನ ಕಡೆ ನೋಡಿ, ಇಬ್ಬರು ಮಕ್ಕಳನ್ನ ಇಟ್ಕೊಂಡಿದ್ದೇನು ಬುದ್ಧಿ, ಇವರಿಬ್ಬರು ಎಷ್ಟು ಸುಂದರವಾಗಿದ್ದಾರೆ ನೋಡಿ, ಇಷ್ಟು ಮುದ್ದಾದ ಮಕ್ಕಳನ್ನ ಇಟ್ಕೊಂಡು ಬೇರೆ ಹೆಂಗಸನಾಗಿ ನೋಡೋದು ತಪ್ಪು ಅಂತ ಗೊತ್ತಿಲ್ವಾ? ನೀರಲ್ಲಿರೋ ತಾಳೆ ಮರದ ಹಾಗೆ ಮನುಷ್ಯ ಬೆಳೆದ್ರೆ ಸಾಲದು, ಸ್ವಲ್ಪ ಬುದ್ಧಿ ಕೂಡ ಇರಬೇಕು. ಏನೋ ನಾನೇ ತಪ್ಪು ಮಾಡಿದೆ, ಕೆಳಗೆ ಬಿದ್ದಿದ್ರೆ ಬಿದ್ದು ಹೋಗಲಿ ಅಂತ ಸುಮ್ಮನೆ ಇರಬೇಕಿತ್ತು. ಯಾಕೆ ತಂದು ಕೈ ಕೊಟ್ಟೆ? ಮಕ್ಕಳ ಮುಂದೆ ನಾಳೆ ನಿಮ್ಮನ್ನು ನೋಡಿ ತಾನೇ ಇವರು ಕಲಿಯೋದು ಅಂತ ಹೇಳಿ ಅವಳು ಹೊರಟು ಹೋದ್ಲು. ಅವಳು ಹೇಳಿದ ಮಾತನ್ನು ಕೇಳಿ ಯಶ್ ಆಘಾತದಿಂದ ಅವಳನ್ನೇ ನೋಡ್ತಾ ಇದ್ದ. ಏನಾದರೂ ಹೇಳಬೇಕು ಅಂದ್ಕೊಂಡು, ಆದರೆ ಅವಳು ಅವನ ಮಾತಿಗೆ ಕಾಯದೆ ಅಲ್ಲಿಂದ ಹೊರಟು ಹೋದ್ಲು. ಯಶ್ ಇಬ್ಬರು ಮಕ್ಕಳ ಕಡೆ ನೋಡ್ದ. ಅವರಿಬ್ಬರು ಪೆಚ್ಚು ಮುಖ ಮಾಡ್ಕೊಂಡು ನಿಂತಿದ್ರು. ಅವಳು ಹೇಳಿದ ಯಾವ ಮಾತು ಅವರಿಬ್ಬರಿಗೆ ಅರ್ಥ ಆಗಿರಲಿಲ್ಲ. ಯಶ್ ಮಕ್ಕಳ ಹತ್ರ ಬಂದು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ದ. ಆದರೆ ಅವರಿಬ್ಬರು ಅದಕ್ಕೆ ಗಮನ ಕೊಡದೆ, ಹಂಗಂದ್ರೆ ಏನು ಅಂಕಲ್ ಅಂತ ಬಬ್ಲು ಕೇಳ್ದ. ತಾಳೆ ಮರ ಅಂದರೆ ಏನು ಅಂತ ಆಶ್ಚರ್ಯದಿಂದ ನೋಡ್ದ. ದೇವ್ರೆ, ಆ ಎರಡು ಸೇರಿಸಿ ನಾನೇ, ಬನ್ನಿ ಮಮ್ಮಿಯಲ್ಲಿ ಕಾಯ್ತಿದ್ದಾಳೆ ಅಂತ ಇಬ್ಬರನ್ನು ಕರ್ಕೊಂಡು ಮನು ಇದ್ದ ಜಾಗಕ್ಕೆ ಹೋದ. ಅವ್ರು ನಗ್ತಾ, ಅಂಕಲ್, ಆ ಆಂಟಿ ಎಷ್ಟು ಚೆನ್ನಾಗಿದ್ರಲ್ವಾ ಅಂದ. ಚೆನ್ನಾಗಿದೆಲ್ಲ ಕಂಡ್ರು, ಡೆವಿಲ್ಸ್ ಫೈರ್ ಬ್ರ್ಯಾಂಡ್, ಹಬ್ಬಾ ನೋಡೋಕೆ ಚೆನ್ನಾಗಿದೆ ಅಂತ ಒಂದು ಕ್ಷಣ ನೋಡಿದ್ದಕ್ಕೆ ಎಷ್ಟು ಮಾತಂದ್ಲಣ್ಣ. ಇಬ್ಬರು ನಗತ್ಲೇ ಇದ್ದರು. ಮನು ಮಕ್ಕಳು ಮತ್ತು ಯಶ್ ಹೆಸರಿನೆಲ್ಲ ಅರ್ಚನೆ ಮಾಡಿಸ್ತಿದ್ಲು. ಅವಳ ಹಿಂದಿನಿಂದ ಯಾರೋ ಪೂಜಾ ಸಾಮಾನುಗಳನ್ನ ಪೂಜಾರಿ ಅವರು ಕೊಡುತ್ತಾ, ಯಾರ ಹೆಸರಿನಲ್ಲಿ ಅಂತ ಕೇಳಿದಾಗ ರಾಧಾ ಮನಸ್ವಿನಿ ಅಂದರು. ಆ ಧ್ವನಿನ ಗುರುತಿಸಿದ ಮನು ಒಂದು ಕ್ಷಣ ಹಿಂದೆ ತಿರುಗಿ ಆಶ್ಚರ್ಯದಿಂದ ಅಲ್ಲಿ ನಿಂತುಬಿಟ್ಲು. ಅವಳ ಎದುರಿಗೆ ಸತ್ಯ ಇದ್ಲು. ಸತ್ಯ ಪೂಜಾ ಸಾಮಾನು ಕೊಟ್ಟು ಕಣ್ಣು ಮುಚ್ಕೊಂಡು ದೇವಿಯನ್ನು ಪ್ರಾರ್ಥಿಸ್ತಿದ್ಲು. ಅವಳು ಬಿಟ್ಟು ಹೋಗಿ ಈಗಾಗಲೇ 5 ವರ್ಷಗಳಾಗಿವೆ. ಹೇಗಿದ್ದಾಳೋ ಗೊತ್ತಿಲ್ಲ, ಏನಾಗಿದೆಯೋ ಗೊತ್ತಿಲ್ಲ, ಆದರೆ ಎಲ್ಲೇ ಇದ್ರೂ ಚೆನ್ನಾಗಿರೋ ಹಾಗೆ ನೋಡು, ಅದಕ್ಕಿಂತ ದೊಡ್ಡ ಆಸೆಗಳಿಲ್ಲ. ಉಳಿದವರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ಕಣ್ಣು ತೆರೆದ್ಲು ಅಷ್ಟೇ. ಅವಳ ಎದುರಿಗೆ ಮನುವನ್ನು ನೋಡಿ ಆಘಾತ ಆಯಿತು. ತಾನೇ ಅರಿಯದಳು ಕಣ್ಣಲ್ಲಿ ನೀರು ಬಂತು. ಮನುವಿನ ಸ್ಥಿತಿಯು ಹಾಗೇ ಇತ್ತು. ಬರ್ತಿದ್ದ ಕಣ್ಣೀರನ್ನು ಅವಳು ನಿಲ್ಲಿಸಲು ಪ್ರಯತ್ನಿಸಲಿಲ್ಲ. ಸತ್ಯಾಗೆ ನಿಜವಾಗಿಯೂ ತನ್ನ ಎದುರಿಗೆ ಇರುವುದು ಮನುವೇನ ಅನ್ನೋ ನಂಬಿಕೆ ಬರ್ತಾ ಇರಲಿಲ್ಲ. ಇದು ಕನಸಲ್ಲ ತಾನೆ, ಅಥವಾ ಭ್ರಮೆಯಲ್ಲ ತಾನೆ ಅಂತ ಅವಳು ನಂಬಿಕೆ ಇಲ್ಲದೆ ಕೆಲವು ಕ್ಷಣಗಳು ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡ್ಳು. ಅವಳು ಯಾಕೆ ಕಣ್ಣು ಮುಚ್ಕೊಂಡಿದ್ದಾಳೆ ಅಂತ ಮನುವಿಗೆ ಅರ್ಥ ಆಗಿತ್ತು. ಹಾಗಾಗಿ ಅವಳು ಅಲ್ಲಿಯೇ ನಿಂತಳು. ಯಶ್ ಜೊತೆಗೆ ಬಂದಿದ್ದಿಬ್ಬರು ಮಕ್ಕಳಲ್ಲಿ ಬಬ್ಲು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದ. ಮಮ್ಮಿ ಅಂತ ಜೋರಾಗಿ ಕೂಗಿದಾಗ ಆ ಕಡೆ ನೋಡ್ದ. ಮನು ಓಡ್ತಾ ಅಲ್ಲಿಂದ ಹೋದ್ಲು. ಅವರನ್ನು ದೂರದಿಂದ ನೋಡ್ತಾ ಹತ್ತಿರ ಹೋಗಿ ನೋಡಿದ್ರೆ ಬಬ್ಲು ಕಾಲಿಗೆ ಗಾಯ ಆಗಿತ್ತು. ಮನು ಗಾಬರಿಯಾಗಿ ಅವನನ್ನು ಎತ್ಕೊಂಡ್ಳು. ಯಶ್ ಮನುವನ್ನು ನೋಡಿ, ಗಾಬರಿ ಆಗಬೇಡ, ಕಾರ್ನಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ ಅಂತ ಇಬ್ಬರನ್ನ ಕರ್ಕೊಂಡು ಹೊರಗೆ ನಡೆದ. ಮನು ಅವನ ಹಿಂದೆಯೇ ಹೋದ್ಲು. ಹೋಗುವಾಗ ಒಂದು ಕ್ಷಣ ಸತ್ಯ ಕಡೆ ತಿರುಗಿ ನೋಡಿದ್ಲು. ಸತ್ಯ ಇನ್ನೂ ಕಣ್ಣು ಮುಚ್ಕೊಂಡು ನಿಂತಿದ್ಲು. ಅವಳನ್ನು ಮಾತಾಡ್ಸೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಮಕ್ಕಳು ಮಮ್ಮಿ ಅಂತ ಕೂಗಿದ್ರು. ಹೌದು ಬರ್ತೀನಿ ಅಂತ ಹೇಳಿ ಅವಳ ಮುಂದೆ ಹೋಗ್ಬಿಟ್ಲು.
ಇದು ಕನಸಲ್ಲ ತಾನೇ ಅಂತ ಕಣ್ಣು ಮುಚ್ಕೊಂಡಿದ್ದ ಸತ್ಯ ಕೆಲವು ಕ್ಷಣಗಳ ನಂತರ ಕಣ್ ತೆರೆದು ನೋಡಿದ್ರೆ ತನ್ನ ಎದುರಿಗೆ ಯಾರೂ ಕಾಣಿಸ್ಲಿಲ್ಲ. ಅವಳಿಗೆ ಯಾಕೋ ಅಳು ಬಂತು. ಇನ್ನೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ವೇಗವಾಗಿ ಹೊರಗೆ ಹೋಗಿ ಬೈಕ್ ಸ್ಟಾರ್ಟ್ ಮಾಡಿ ಮನೆಗೆ ಹೋದ್ಲು. ಬಬ್ಲುಗೆ ಫಸ್ಟ್ ಏಡ್ ಮಾಡಿದ ನಂತರ ಮಕ್ಕಳನ್ನ ಕಾರ್ನಲ್ಲಿ ಕೂರಿಸ್ದ ಮನು ಮತ್ತೆ ಒಳಗೆ ಹೋದ್ಲು. ಆದರೆ ಅಲ್ಲಿ ಎಲ್ಲಿಯೂ ಸತ್ಯ ಕಾಣಿಸ್ಲಿಲ್ಲ. ಅವಳು ಮನೆಗೆ ಹೋಗಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು ಹೊರಗೆ ಬಂದು ಯಶ್ ಪಕ್ಕದಲ್ಲಿ ಕೂತ್ಕೊಂಡು ವಿಳಾಸವನ್ನು ಹೇಳಿದ್ಲು. ಏನಾಯಿತು ಮತ್ತು ಯಾಕೆ ಒಳಗೆ ಹೋಗಿದ್ದೆ ಅಂತ ಯಶ್ ಕೇಳ್ದ. ಏನಿಲ್ಲ ಅಂತ ಅಂದ್ಲು ಮನು. ಆದರೆ ಮನುವಿಗೆ ತುಂಬ ಸಂತೋಷವಾಗಿತ್ತು. ಇಷ್ಟು ವರ್ಷಗಳ ನಂತರ ತನ್ನ ಸ್ನೇಹಿತೆಯನ್ನು ನೋಡಿದ್ದಕ್ಕೆ. ಎರಡನೆಯದು, ಅವಳಿಗೆ ತನ್ನ ಮೇಲಿರೋ ಅಭಿಮಾನ ಮತ್ತು ಪ್ರೀತಿ ಸ್ವಲ್ಪವೂ ಬದಲಾಗಿಲ್ಲ ಅಂತ. ಅಷ್ಟೇ ಅಲ್ಲ, ತನ್ನ ಸಲುವಾಗಿ ಅವರು ಮನೆ ಬಿಟ್ಟು ಹೋಗದೆ ಅಲ್ಲಿಯೇ ಇದ್ದರು. ಮನುವಿಗೆ ಸತ್ಯನನ್ನು ಕೂಡಲೇ ನೋಡಬೇಕನ್ನಿಸ್ತು. ಅವಳಿಗೇನು ಹೇಳಿದೆ ಅವಳು ಹೋಗ್ಬಿಟ್ಟಿದ್ಲು. ತನ್ನ ಮೇಲಿಟ್ಟಿದ್ದ ನಂಬಿಕೆಯನ್ನು ಕಳೆದುಕೊಂಡಿದ್ಲು. ಹಾಗಾಗಿ ಅವಳು ಕೆಲಸಕ್ಕೆ ಸೇರೋದಕ್ಕಿಂತ ಮೊದಲು ಅವರನ್ನು ಭೇಟಿ ಮಾಡಬೇಕು ಅಂತ ಅಂದುಕೊಂಡ್ಳು. ಸತ್ಯ ವೇಗವಾಗಿ ಮನೆಗೆ ಬಂದು ಬೈಕ್ ನಿಲ್ಲಿಸಿ ಒಳಗೆ ಬಂದಳು. ಅವಳನ್ನು ನೋಡಿ ಜಾನಕಿ ಅವರು ಆಶ್ಚರ್ಯಪಟ್ಟರು. ಅದೇನೇ ಈಗ ತಾನೇ ಹೋಗದೆ ಈಗಲೇ ವಾಪಸ್ ಬಂದಿದೆಯಾ ಅಂದರು. ಸತ್ಯ ಏನು ಉತ್ತರ ಕೊಡದೆ ಸೋಫಾದಲ್ಲಿ ಕೂತ್ಕೊಂಡ್ಳು. ಮೌನವಾಗಿ ಕಣ್ಣು ಮುಚ್ಕೊಂಡ್ಳು. ಅವಳಿಗೆ ತಾನೇ ನೋಡಿದ್ದು ನಿಜವೋ ಸುಳ್ಳೋ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಅದೇನೇ ಮಾತಾಡ್ಸಿದ್ರೆ ಹಾಗೆ ಕಣ್ಣು ಮುಚ್ಕೊಂಡು ಕೂತ್ರೆ ಹೇಗೆ ಅಂತ ಮತ್ತೆ ಕೇಳಿದರು. ಅಷ್ಟರಲ್ಲಿ ಮನೆ ಮುಂದೆ ಯಾವುದೋ ಕಾರ್ ನಿಂತ ಶಬ್ದ ಕೇಳಿಸ್ತು. ಅವರಿಬ್ಬರಿಗೂ ಕಾರಿನ ಹಾರ್ನ್ ಸದ್ದು ಕೂಡ ಕೇಳಿಸ್ತು. ನಮ್ಮನೆ ಮುಂದೇನಾ ಅಂತ ಅನುಮಾನದಿಂದ ಕೇಳಿದ್ರವರು. ಸತ್ಯ ಕಿಟಕಿಯಿಂದ ನೋಡಿದ್ಲು. ಕಾರ್ನಿಂದ ಒಬ್ಬ 4 ವರ್ಷ ಸುಂದರ ಮಗು ಇಳಿದ. ಮುಟ್ಟಿದ್ರೆ ಮಾಗ್ತಾನ ಅನ್ನುವಷ್ಟು ಸುಂದರವಾಗಿ ಮುದ್ದಾಗಿದ್ದ. ಕೆಲವು ಕ್ಷಣಗಳ ನಂತರ ಅದೇ ರೀತಿ ಇನ್ನೊಬ್ಬ ಹುಡುಗ ಕೂಡ ಇಳಿದ. ಇಬ್ಬರು ಒಂದೇ ರೀತಿ ಇದ್ದರು. ಪಕ್ಕದಲ್ಲಿ ನಿಂತರೆ ಇಬ್ಬರನ್ನ ಗುರುತಿಸೋದು ತುಂಬ ಕಷ್ಟ. ಕಿಟಕಿಯಿಂದ ನೋಡೋದಕ್ಕೆ ಬದಲು ಬಾಗಿಲು ತೆಗೆದು ನೋಡಬಾರ್ದಾ ಅಂತ ಜಾನಕಿ ಅವರು ಹೇಳಿದರು. ಅವ್ರ ಮಾತುಗಳಿಗೆ ಗಮನ ಕೊಡದೆ ಸತ್ಯ ಇಬ್ಬರನ್ನ ಎಲ್ಲಿಯೂ ನೋಡಿದ ಹಾಗೆ ನೆನಪಿಸ್ಕೊಳ್ಳಲು ಪ್ರಯತ್ನಿಸಿದ್ಲು. ಹೌದು, ದೇವಸ್ಥಾನದಲ್ಲಿ ಆತನ ಮಕ್ಕಳು. ದೇವ್ರೆ, ನಾನು ಬೈದೆ ಅಂತ ನನ್ನ ಹಿಂಬಾಲಿಸ್ಕೊಂಡು ಬಂದರ? ಏನಪ್ಪ, ನನ್ನ ಮೇಲೆ ರಿವೆಂಜ್ ಪ್ಲ್ಯಾನ್ ಮಾಡಿಲ್ಲ ತಾನೇ? ಅಯ್ಯೋ, ಜಸ್ಟ್ 1-2 ಮಾತು ಅಂದಿದ್ದಕ್ಕೇನ ಇದು? ದೇವರೇ, ನನ್ನ ಕಾಪಾಡು ಅಂತ ಹೆದರಿ ಕೂಡಲೇ ಕಿಟಕಿ ಪರದೆ ಹಾಕಿದ್ಲು. ಏನಾಯಿತು? ಬಾಗಿಲು ತೆಗೆದು ನೋಡೋಕೆ ಹೇಳಿದ್ರೆ ಎಲ್ಲ ಮುಚ್ಚಿಬಿಟ್ಟಿದೆಯಾ ಅಂತ ಕೇಳಿದರು. ಅಮ್ಮ, ಅದು ನನಗೆ ತಲೆನೋವು, ನಾನು ಮಲಗ್ತೀನಿ. ಈ ಮಧ್ಯೆ ಕಳ್ಳರು ಮನೆಗಳಿಗೆ ಬಂದು ದರ್ಪದಿಂದ ದೋಚ್ಕೊಂಡು ಹೋಗ್ತಾ ಇದ್ದಾರಂತೆ, ನೀನು ಜಾಗ್ರತೆ. ಯಾರೇ ಬಂದರೂ ಬಾಗಿಲು ತೆಗಿಬಿಡ ಅಂತ ಇನ್ನೊಂದು ಮಾತು ಹೇಳಿದೆ ಒಳಗೆ ಹೋದ್ಲು. ದೇವಸ್ಥಾನದಿಂದ ಬರುವಾಗ ಏನಾದರೂ ಹುಚ್ಚುಕಿವಿಗಳನ್ನ ತುಳಿದು ಬಂದಿದೆಯಾ? ಹಾಗೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಹೋಗಿ ಮಲಗು ಅಂತ ಹೇಳಿದರು. ಸತ್ಯ ಒಳಗೆ ಹೋದ ಕೂಡಲೇ ಜಾನಕಿ ಅವರು ಅಡುಗೆ ಮನೆಗೆ ಹೋಗಲು ಹೊರಟರು. ಅಷ್ಟರಲ್ಲಿ ಡೋರ್ ಬೆಲ್ ಸದ್ದು ಮಾಡ್ತು. ಸತ್ಯ ಹೇಳಿದ ವಿಷಯ ನೆನಪಾಯಿತು. ಆದರೆ ಮತ್ತೆ ಏನಿರಲ್ಲ ಬಿಡು ಅಂತ ಹೋಗಿ ಬಾಗಿಲು ತೆಗೆದರು. ಬಾಗಿಲು ತೆಗೆದವರು ಒಂದು ಕ್ಷಣ ಇದು ಕನಸು ನಿಜವೋ ಅಂತ ಅಲ್ಲಿ ನಿಂತುಬಿಟ್ರು. ಎದುರಿಗೆ ಮನು ಅಂತ ಪ್ರೀತಿಯಿಂದ ಕರೆದ್ರು. ಇನ್ನು ನಿಜ ಅಂತ ನಂಬಲು ಅವರಿಗೆ ಅನ್ನಿಸ್ತಿರಲಿಲ್ಲ. ಜಾನಕಿ ಅವರನ್ನ ನೋಡಿದ ಕೂಡಲೇ ಮನು ಇನ್ನೊಂದು ಕ್ಷಣವೂ ತಡ ಮಾಡದೆ ಅವ್ರನ್ನ ಗಟ್ಟಿಯಾಗಿ ಅಪ್ಕೊಂಡ್ಳು. ಅತ್ತಮ್ಮ ಅಂದ್ಲು. ಜಾನಕಿ ಅವರು ಕೂಡ ಮನುವನ್ನು ಅಷ್ಟೇ ಗಟ್ಟಿಯಾಗಿ ಅಪ್ಕೊಂಡು ತಮ್ಮ ಎದೆಗೆ ಅಂಟಿಸ್ಕೊಂಡ್ರು. ದೂರವಾದ ಮಗಳು ಮತ್ತೆ ಬಂದಿದ್ದಾಳೆ ಅನ್ನೋಷ್ಟು ಸಂತೋಷವಾಗಿತ್ತು ಅವರಿಗೆ. ಕೆಲವು ಕ್ಷಣಗಳು ಮೌನವಾಗಿ ಕಳೆದು ಹೋದವು. ಯಾರೂ ಮಾತಾಡಲಿಲ್ಲ. ಅವರ ಹಿಂದೆ ನಿಂತಿದ್ದ ಯಶ್ ಅವ್ರನ್ನ ಪ್ರೀತಿಯಿಂದ ನೋಡ್ತಿದ್ದ. ತಮ್ಮ ಮಮ್ಮಿ ಯಾರನ್ನೋ ಅಪ್ಕೊಂಡಿರುವುದನ್ನು ನೋಡಿದ ಇಬ್ಬರು ಮಕ್ಕಳು ಮಮ್ಮಿ ಅಂತ ಜೋರಾಗಿ ಕೂಗಿದ್ರು. ಅವರ ಕೂಗಿಗೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಜಾನಕಿಯವರು ಇದು ಕನಸಲ್ಲ ಅಂತ ಖಚಿತಪಡಿಸ್ಕೊಂಡು ಕೂಗು ಬಂದ ಕಡೆಗೆ ನೋಡಿದ್ರು. ಅವರ ಎದುರಿಗೆ ಇಬ್ಬರು ಮುದ್ದಾದ ಚಿಕ್ಕ ಮಕ್ಕಳು. ಅವ್ರ ಕಡೆ ನೋಡಿ ಮತ್ತೆ ಮನುವಿನ ಕಡೆ ನೋಡಿದ್ರು. ಅವರ ಕಣ್ಣುಗಳಿಂದ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಮನು ಹೌದು ಅಂತ ತಲೆ ಅಲ್ಲಾಡಿಸಿದ್ಲು. ಕೂಡಲೇ ಪ್ರೀತಿಯಿಂದ ಇಬ್ಬರನ್ನ ಹತ್ತಿರ ಕರೆದು ಎತ್ಕೊಂಡು ಇಬ್ಬರು ಕೆನ್ನೆ ಮೇಲೆ ಮುತ್ಕೊಟ್ರು. ಅಯ್ಯೋ, ದ್ವಾರದ ಹತ್ತಿರ ನಿಂತಿದ್ದೀರಲ್ಲ, ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ಸತ್ಯ ಅಂತ ಸಂತೋಷದಿಂದ ಜೋರಾಗಿ ಕೂಗಿದ್ರು. ತಾಯಿಯ ಕೂಗಿಗೆ ಗಾಬರಿಗೊಂಡು ಹೊರಗೆ ಬಂದ ಸತ್ಯ ಹಾಲ್ನಲ್ಲಿದ್ದ ಎಲ್ಲರನ್ನ ನೋಡಿ ಆಘಾತದಿಂದ ನಿಂತು ಬಿಟ್ಲು. ಸತ್ಯ ಪ್ರೀತಿಯಿಂದ ತನ್ನ ಸ್ನೇಹಿತೆಯ ಕಡೆ ನೋಡಿದ್ಲು. ಸತ್ಯ ಹಿಂದೆ ಇದ್ದ ಯಶ್ಗೆ ಇನ್ನೂ ಹೆಚ್ಚು ಆಘಾತವಾಯಿತು. ಆದರೆ ಅವನಿಗೆ ತುಂಬ ಸಂತೋಷವಾಗಿತ್ತು. ಸತ್ಯಗೆ ಈಗ ಅರ್ಥ ಆಯಿತು, ದೇವಸ್ಥಾನದಲ್ಲಿ ತಾನು ನೋಡಿದ್ದು ಮನುವನ್ನೇ. ಅದು ಕನಸಾಗಿರಲಿಲ್ಲ, ತನ್ನ ಭ್ರಮೆಯೂ ಆಗಿರಲಿಲ್ಲ. ಅವಳನ್ನು ನೋಡುತ್ತಾ ಅಳುತ್ತಾ ಅಲ್ಲಿಯೇ ನಿಂತುಬಿಟ್ಲು. ನನ್ನ ಕ್ಷಮಿಸು ದಯವಿಟ್ಟು ಅಂದ್ಲು ಮನು ಅವಳನ್ನು ನೋಡುತ್ತಾ. ಆ ಮಾತು ಕೇಳಿದ ಕೂಡಲೇ ಇನ್ನೊಂದು ಕ್ಷಣವೂ ತಡ ಮಾಡದೆ ವೇಗವಾಗಿ ಅವಳ ಹತ್ರ ಹೋಗಿ ಸ್ನೇಹಿತೆಯನ್ನು ಅಪ್ಕೊಂಡ್ಳು ಸತ್ಯ. ಇಷ್ಟು ವರ್ಷಗಳ ನಂತರ ಭೇಟಿಯಾದ ಇಬ್ಬರ ಕಣ್ಣುಗಳಲ್ಲಿ ಕಣ್ಣೀರು. ಥ್ಯಾಂಕ್ ಯು. ಕತೆ ಮುಂದುವರಿಯುತ್ತೆ.